Given that k factorial equals to 1 into 2 into 3 into and so on into k, which is the largest among the following numbers. ಅಂದರೆ ಇದು ಕೆ ಫ್ಯಾಕ್ಟೋರಿಯಲ್ನ ಡಿಫೈನ್ ಮಾಡಿದ್ದಾರೆ ಅಷ್ಟೇ. ಸೊ 2 ಫ್ಯಾಕ್ಟೋರಿಯಲ್ ಅಂತಂದ್ರೇನು 1 ಇಂಟು 2, 3 ಫ್ಯಾಕ್ಟೋರಿಯಲ್ ಅಂತಂದರೆ 1 ಇಂಟು 2 ಇಂಟು 3, 5 ಫ್ಯಾಕ್ಟೋರಿಯಲ್ ಮೀನ್ಸ್ 1 ಇಂಟು 2 ಇಂಟು 3 ಇಂಟು 4 ಇಂಟು 5 ಆ ರೀತಿ. ಇಲ್ಲಿ 4 ಆಪ್ಷನ್ಸಲ್ಲಿ ಯಾವುದು ಲಾರ್ಜೆಸ್ಟ್ ನಂಬರ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. 1 by 1 ಹೋಗೋಣ. ಫಸ್ಟ್ ಆಪ್ಷನ್ ತೊಗೊಂಡ್ರೆ 2 ಫ್ಯಾಕ್ಟೋರಿಯಲ್ ಟು ದ ಪವರ್ ಆಫ್ 1 by 2 ಅಂತ ಇದೆ. ಇಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂತಂದರೆ 2 ಇಂಟು 1 ಟು ದ ಪವರ್ ಆಫ್ 1 by 2. ಇಟ್ ಈಸ್ ನಥಿಂಗ್ ಬಟ್ ಈ 1 by 2ನ ನಾನು ರೂಟ್ ಫಾರ್ಮಲ್ಲಿ ಬರೆದು ಬಿಡ್ತೀನಿ. ಸೊ ಸ್ಕ್ವೇರ್ ರೂಟ್ ಆಫ್ 2 1s are 2, ಸ್ಕ್ವೇರ್ ರೂಟ್ ಆಫ್ 2. ಅದ್ರ ವ್ಯಾಲ್ಯೂ ಎಷ್ಟು ಅಂತಂದರೆ 1.4 ಸಮಥಿಂಗ್ ಇದೆ. ಸದ್ಯಕ್ಕಿರಲಿ ಅಷ್ಟೇ. ಇದ್ರ ವ್ಯಾಲ್ಯೂ 1.4. ಇದು ಇರ್ಯಾಷನಲ್ ನಂಬರು, ಟರ್ಮಿನೇಷನ್ ಏನೋ ಇಲ್ಲ ಮತ್ತು ರಿಪಿಟೇಷನು ಇರಲ್ಲ. ಸೊ ಹಿಂಗೆ ಹೋಗ್ತಾನೆ ಇರ್ತದೆ. ಅದ್ರ ವ್ಯಾಲ್ಯೂ ನಿಯರೆಸ್ಟ್ ವ್ಯಾಲ್ಯೂ ಅದು 1.4. ಅದು ಸದ್ಯಕ್ಕಿರಲಿ. ಈಗ ಸೆಕೆಂಡ್ ಆಪ್ಷನ್ ತಗೊಳ್ಳೋಣ. 3 ಫ್ಯಾಕ್ಟೋರಿಯಲ್ ಟು ದ ಪವರ್ ಆಫ್ 1 by 3 ಅಂತ ಇದೆ. 1 by 3 ಪವರಲ್ಲಿ ಇರೋದ್ರಿಂದ ಇದರ ಅರ್ಥ ಏನು ಅಂತಂದರೆ ಕ್ಯೂಬ್ ರೂಟ್ ಆಫ್ 3 ಫ್ಯಾಕ್ಟೋರಿಯಲ್ ಅಂತ ಅರ್ಥ. 3 ಫ್ಯಾಕ್ಟೋರಿಯಲ್ ಅಂತಂದರೆ 3 ಇಂಟು 2 ಇಂಟು 1. ನೀವು ಯಾವ ಆರ್ಡ್ರಲ್ಲಾದರೂ ಬರ್ಕೊಳ್ರಿ, 1 ಇಂಟು 2 ಇಂಟು 3 ಅಥವಾ 3 ಇಂಟು 2 ಇಂಟು 1 ಟು ದ ಪವರ್ ಆಫ್ 1 by 3. ಇದನ್ನು ರೂಟ್ ಫಾರ್ಮಲ್ಲಿ ಬರೆದ್ರೆ ಏನಂತ ಬರೀಬೇಕು, ಕ್ಯೂಬ್ ರೂಟ್ ಆಫ್ 3 2s are 6, 6 1s are 6, ಕ್ಯೂಬ್ ರೂಟ್ ಆಫ್ 6 ಆಗುತ್ತೆ. ಇದ್ರ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಸದ್ಯಕ್ಕೆ ಇರಲಿ, ನೋಡೋಣ ಅಂತ. ಆಮೇಲೆ ಥರ್ಡ್ ಆಪ್ಷನ್ನಿಗೆ ಬಂದರೆ 4 ಫ್ಯಾಕ್ಟೋರಿಯಲ್ ಟು ದ ಪವರ್ ಆಫ್ 1 by 4 ಇದೆ. ಇಟ್ ಈಸ್ ನಥಿಂಗ್ ಬಟ್ 4 ಫ್ಯಾಕ್ಟೋರಿಯಲ್, 4 ಇಂಟು 3 ಇಂಟು 2 ಇಂಟು 1 ಟು ದ ಪವರ್ ಆಫ್ 1 by 4. ದಟ್ ಈಸ್ 4th ರೂಟ್ ಆಫ್ 4 3s are 12, 12 2s are 24, 24 1s are 24, 4th ರೂಟ್ ಆಫ್ 24. ಓಕೆ. ಆಮೇಲೆ ಲಾಸ್ಟ್ ಒನ್ ಏನಿದೆ ಅಂತಂದರೆ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಅಂತ ಇದೆ. ಇದು ಡಿವೈಡೆಡ್ ಬೈ 2. ಇದು 3 ಫ್ಯಾಕ್ಟೋರಿಯಲ್ ಅಂತಂದರೆ 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2. 2 ಕ್ಯಾನ್ಸಲ್ ಆದರೆ ವ್ಯಾಲ್ಯೂ ಎಷ್ಟು ಬಂತು, 3 ಬಂತು. ಈ 4 ಆಪ್ಷನ್ಸಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಬಂದಿರೋದು ಯಾವುದು ಅಂತಂದರೆ 4th ಆಪ್ಷನ್ ಮಾತ್ರ. 3 ಮತ್ತು ಫಸ್ಟ್ ಆಪ್ಷನಿಗೆ ಕಂಪೇರ್ ಮಾಡಿದರೆ ಫಸ್ಟ್ ಆಪ್ಷನ್ನು ಸ್ಮಾಲರ್ ವ್ಯಾಲ್ಯೂ ಆಯಿತು, 1.4 ಇದೆ. 4th ಆಪ್ಷನ್ನು 3 ಇದೆ. ಹಾಗಾಗಿ ನಮ್ಗೆ ಬೇಕಾಗಿರೋದು ನೋಡ್ರಿ, ಲಾರ್ಜೆಸ್ಟ್ ವ್ಯಾಲ್ಯೂ ಬೇಕಾ. ಹಾಗಾಗಿ ಫಸ್ಟ್ ಆಪ್ಷನ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಸಣ್ಣದಾಯ್ತಲ್ಲ, ಇದಕ್ಕಿನ್ನದು ಜಾಸ್ತಿ ಇದೆ. ಸೊ ಫಸ್ಟ್ ಆಪ್ಷನ್ ನಾಟ್ ಪಾಸಿಬಲ್, ಇಟ್ ಇಸ್ ರಾಂಗ್. ಈಗ ಸೆಕೆಂಡು, ಥರ್ಡು ಮತ್ತು ಫೋರ್ತಲ್ಲಿ ನೋಡಬೇಕು. ಇಲ್ಲಿ ಕ್ಯೂಬ್ ರೂಟ್ ಆಫ್ 6 ಇದೆ ಅಂತಂದರೆ ಕ್ಯೂಬ್ ರೂಟ್ ಆಫ್ 6, ಇದಕ್ಕೆ ನಿಯರೆಸ್ಟ್ ಪರ್ಫೆಕ್ಟ್ ಕ್ಯೂಬನ್ನು ಫೈಂಡ್ ಮಾಡೋಣ. 27 ನೋಡಿ, 27 ಕ್ಯೂಬ್ ರೂಟ್ ಆಫ್ 27 ಅಂತಂದರೆ 3, ಬಿಕಾಸ್ 3 ಕ್ಯೂಬ್ ಈಸ್ 27, 3 3 9 93 27. ಇಲ್ಲಿ ಕ್ಯೂಬ್ ರೂಟ್ ಇದೆ, ಇಲ್ಲಿ ಕ್ಯೂಬ್ ರೂಟ್ ಇದೆ, ಬಟ್ ಒಳಗಡೆ ನೋಡಿ ಇಲ್ಲಿ 6 ಇದೆ, ಇಲ್ಲಿ 27 ಇದೆ. 27ನ ಕ್ಯೂಬ್ ರೂಟ್ ವ್ಯಾಲ್ಯೂವೇ 3, ಆದರೆ ಇಲ್ಲಿ 6 ಇದೆ ಅಂತಂದರೆ ಇದರ ವ್ಯಾಲ್ಯೂ ಕ್ಯೂಬ್ ರೂಟ್ ಆಫ್ 6 ವ್ಯಾಲ್ಯೂ ಏನಾಗಿರುತ್ತೆ ಅಂತಂದರೆ ಇಟ್ ವಿಲ್ ಬಿ ಲೆಸ್ ದ್ಯಾನ್ 3. ಸೊ ಇಲ್ಲಿ ಏನು ಗೊತ್ತಾಯಿತು ಅಂತಂದರೆ ದಿಸ್ ವ್ಯಾಲ್ಯೂ ವಿಲ್ ಬಿ ಲೆಸ್ ದ್ಯಾನ್ 3. ಯಾವುದ್ರ ವ್ಯಾಲ್ಯೂ, ಕ್ಯೂಬ್ ರೂಟ್ ಆಫ್ 6ನ ವ್ಯಾಲ್ಯೂ 3ಗಿಂತ ಕಡಿಮೆ ಇರುತ್ತೆ, ಯಾಕಂದರೆ ಇಲ್ಲಿ 6 ಇದೆ. 3 ಬರಬೇಕು ಅಂದ್ರೇ ಅಲ್ಲಿ ವ್ಯಾಲ್ಯೂ ಏನಿರಬೇಕು, 27 ಇರಬೇಕು. ಬಟ್ ಇಲ್ಲಿ 6 ಇರೋದ್ರಿಂದ ಇಟ್ ವಿಲ್ ಬಿ ಲೆಸ್ ದ್ಯಾನ್ 3. ಮತ್ತೆ ಕಂಪೇರ್ ಮಾಡಿ, ಇಲ್ಲಿ ಲೆಸ್ ದ್ಯಾನ್ 3 ಇದೆ, ಇಲ್ಲಿ ಎಕ್ಸಾಕ್ಟ್ಲಿ 3 ಇದೆ. ಸೊ ಇದಕ್ಕಿಂತ ಇದು ದೊಡ್ಡದಾಗಿರೋದ್ರಿಂದ ನಮಗೆ ಲಾರ್ಜೆಸ್ಟ್ ಬೇಕಾಗಿರೋದ್ರಿಂದ ಆಪ್ಷನ್ 2 ಕೂಡ ರಾಂಗ್. ದೇರ್ ಫೋರ್ 3 ಫ್ಯಾಕ್ಟೋರಿಯಲ್ ಟು ದ ಪವರ್ ಆಫ್ 1 by 3 ಇದು ಲಾರ್ಜೆಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೇಮ್ ಪ್ರಾಸೆಸ್ ನಾವೇನು ಮಾಡೋಣ ಅಂತಂದರೆ ಥರ್ಡ್ ಆಪ್ಷನ್ಗೆ ಬರೋಣ. ಥರ್ಡ್ ಆಪ್ಷನಲ್ಲಿ ಪವರ್ 4 ಇದೆ. ಇಲ್ಲಿ ಪವರ್ ಅಂತಂದರೆ ಇಲ್ಲಿ ರೂಟು 4th ರೂಟ್ ಇದೆ. ಇಲ್ಲೂ ಕೂಡ ನಿಯರೆಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿದರೆ 4th ರೂಟ್ ಆಫ್ ಯಾವ ವ್ಯಾಲ್ಯೂ ನಮಗೆ ನಿಯರೆಸ್ಟ್ ಬರುತ್ತೆ ಅಂತಂದರೆ ನೋಡಿ, 3 ಇದೆ, 3ನ ಪವರಲ್ಲಿ 4 ಮಾಡಿದರೆ 81 ಬರುತ್ತೆ. 81 ಇದು ಎಕ್ಸಾಕ್ಟ್ಲಿ 3 ವ್ಯಾಲ್ಯೂ ಇದೆ. 3 ಟು ದ ಪವರ್ ಆಫ್ 4 ಈಸ್ 81, ಅಥವಾ 4th ರೂಟ್ ಆಫ್ 81 ಈಸ್ 3. ಇಲ್ಲಿ ಮತ್ತೊಮ್ಮೆ ಕಂಪೇರ್ ಮಾಡಿ, ಪವರ್ ನೋಡಿ, ಇಲ್ಲಿ ರೂಟ್ ನೋಡಿ, 4th ರೂಟ್ ಒಳಗಡೆ ಆರ್ಡರ್ ನೋಡಿ, ರ್ಯಾಡಿಕ್ಯಾಂಡ್ 24 ಇದೆ, ಇಲ್ಲಿ 81 ಇದೆ. ಸೊ 81 ಇದ್ದರೆ ವ್ಯಾಲ್ಯೂ 3 ಬರುತ್ತೆ. ಬಟ್ ಇಲ್ಲಿ 81ಗಿಂತ ಕಡಿಮೆ ಇದೆ ಅಂತಂದರೆ ಇಲ್ಲೂ ಕೂಡ 4th ರೂಟ್ ಆಫ್ 24 ಏನಿದೆ ಅದರ ವ್ಯಾಲ್ಯೂ ಇಟ್ ವಿಲ್ ಬಿ ಲೆಸ್ ದ್ಯಾನ್ 3. ಮತ್ತೆ ಕಂಪೇರ್ ಮಾಡಿ, ಇದು ಲೆಸ್ ದ್ಯಾನ್ 3 ಇದೆ, ಇಲ್ಲಿ ಎಕ್ಸಾಕ್ಟ್ಲಿ 3 ಇದೆ. ಸೊ ಇದು ಕೂಡ ಲಾರ್ಜೆಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಥರ್ಡ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ದೇರ್ ಫೋರ್ 3 ಫ್ಯಾಕ್ಟೋರಿಯಲ್ ಬೈ 2 ಏನಿದೆ, ದಿಸ್ ವಿಲ್ ಬಿ ಲಾರ್ಜೆಸ್ಟ್ ಅಮಾಂಗ್ ದೀಸ್ 4 ಆಪ್ಷನ್ಸ್. ಸೊ 4th ಆಪ್ಷನ್ ಈಸ್ ಕರೆಕ್ಟ್.